ಏನಾಗಿರಂತ ಗೊತ್ತಿಲ್ಲ, ಆದರೂ ಫ್ಯೂಸ್ ಹೋಗಿದೆ. ಯಾಕೋ ಅದು ಗೊತ್ತಿಲ್ಲ, ಹಾಕೊಂಡು ಫ್ಯೂಸ. ಯಾಕಂದ್ರೆ ಚೆಂತ ಕಟ್ಟೋದಾಗಲ್ಲ, ಅಲ್ಲಿ ಉಳಿತು ಇಲ್ಲಿ ಉಳಿತು ಅನ್ನಂಗಿಲ್ಲ. ಎಲ್ಲ ನಮಸ್ತೆ. ಏನಪ್ಪ ಅಂದ್ರೆ ನಸಿನಾಗೆದ್ದು ಹೊಲಕ್ಕೆ ಹೊಂಟಿದೆ. ಹೊಲಕ್ಕೆ ಹೋಗ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆಗಿದ್ದಕ್ಕೆ ಮೋಟ್ರ್ ತೆಗೆದು ಜರ ಏನಾಗಿದೆ ಗೊತ್ತಿಲ್ಲ. ಸ್ಟಾರ್ಟ್ರೇ ಹೊಡ್ಕೊಂಡಿಲ್ಲ. ಲೈಟ್ ಹೋಗೋದು ಬರೋದು ಮಾಡಕತ್ತಾದ್ರೆ ಫ್ಯೂಸ್ ಏನು ಮಾಡ್ಯಾವ, ಏನಾಗಿದೆ ಅಂತ ಗೊತ್ತಿಲ್ಲ, ಆದರೂ ಫ್ಯೂಸ್ ಹೋಗಿದೆ. ಯಾಕೋ ಅದು ಗೊತ್ತಿಲ್ಲ, ಹಾಕೊಂಡು ಫ್ಯೂಸ. ಫ್ಯೂಸ್ ಹಾಕಿದೆ ನೋಡೋಣ. ಡ್ರಾಟೆ ಹೊಡೆದ್ಬಿಟ್ಟೆ, ಯಾಕಂದ್ರೆ ಅದು ಆಟೋ ಹೊಡ್ಕಲ್ಲ ಇತ್ತು, ಅದಕ್ಕೆ ಡ್ರಾಟೆ ಹೊಡೆದ್ಬಿಟ್ಟೆ. ಇದು ಚೆನ್ನಾಗಿದೆ ಹೆಂಗಾರ ಅಲ್ಲಿ. ಹಂಗೆ ಮಾಡಿ ಮೋಟ್ರ್ ಚಾಲು ಮಾಡಿ ನೀರು ಚಾಲು ಮಾಡಿದೇವೆ. ನೀರು ಬರಕತ್ತದ. ನೀರು ಕವಲಿ ಹೊಡೆದೀನಿ, ನೀರು ಹೊಂಟವ. ನೀವು ಕತ್ತಲದಿರ ಕಾಣ್ಲಿಕ್ಕಿಲ್ಲ, ನೀರು ಹೊಂಟವ ಬೋದಿಗೆ. 4 ಗಂಟೆ ಲೈನ್ ಹಾಕಿದ, 5 ಗಂಟೆಗೆ ಹೋಗಿದೆ. ಅದೇ ಲೈನ್ ಮೋಟ್ರ್ ಚಾಲು ಮಾಡೀನಿ, ಮತ್ತು ಲೈನ್ ಹೋದವು. ಮತ್ತು 6 ಗಂಟೆ ಕೊಟ್ಟನ. ಒಮ್ಮೆ ಬೆಳಗ್ಗೆ ಹರಿದ್ಬಿಡ್ತು. ಈಗ ಮೆಕ್ಕೆಜೋಳ ಮತ್ತು ಅಲ್ಲಿ ಜರ ಕಡ್ಲಿ ಒಂದೆರಡು ಮಲು ಕಡ್ಲಿ ಅದ, ಮತ್ತು ಆ ಕಡೆ ಜೋಳ ಅದ. ಕಡ್ಲಿಗೆ 20 ದಿನದ ಒಳಗೆ ಬಿಡ್ಬೇಕು ನೀರು. ಆದ್ರೆ 20 ದಿನ ಆಗಿದೆ ಈಗ ಬಿತ್ತಿ. 20 ದಿನದಾಗ ನೀರು ತಿರ್ಲತ್ತೀನಿ. ಕಡ್ಲಿ ಕಾಣ್ತಿರ್ಬೇಕು ನಿಮ್ಗೆ. ಕಡ್ಲಿಗೆ ನೀರು ಚಾಲು ಮಾಡಿದೆ. ಈಗ ಒಂದು 2 ಮಲ 2 ಬೋದು 3 ಬೋದು ಅವ. ಇದಿಟ್ಟೆ ಕಡ್ಲಿ ಸುಮ್ಮ ಮನೆ ಪುರಿತಕತ್ತೆ ಮಾಡಿದ್ದು. ಎಲ್ಲ ಕೊಂಡುಬಿಡೋದು, ಎಲ್ಲನೂ ಕೊಂಡುಬಿಡೋದು ರೈತರಾಗಿ. ಕಡ್ಲಿ ಅಲ್ಲಿ ಜೋಳ ಅಲ್ಲಿ ಏನಪ್ಪ ಅಂದ್ರೆ ನೀರು ಬಿಡೋ ಹೊತ್ನಾಗ ಈ ಕಡೆ ನೀರು ಉಣ್ತಿರ್ತದ, ಒದಟ್ಟು ನೀರು ಉಣಲ್ಲ. ಇಲ್ಲಿ ಕಾಣ್ಬೋದು ನಿಮ್ಗೆ, ನೀರು ಹಿಂಗೆ ಹರಿ ಬಿದ್ದಿರ್ತಲ್ಲ. ಏನಿಲ್ಲ, ನಿಮ್ಮ ಮನೆ ಒಂದು ಪಳಿ ಅವ್ರು ಎಷ್ಟು ಪಳಿ ಇರ್ತಾವೆ, ಪಳಿ ತಂದು ಪಳಿ ಹಿಂಗೆ ಇಟ್ಬಿಟ್ರಾಯ್ತು. ನೀರು ಅಷ್ಟು ಹೆಂಗೆ ಉಣಾತ ನೋಡ್ರಿ. ಇಲ್ಲಿ ಎಲ್ಲ ತೊಗೊಂಡ್ಬಿಡ್ತು ಹಿಂಗೆ ಒತ್ತಡ್ಲಿತ್ತರ ಸಣ್ಣಗೆ ಮುಂದೆ ಉಣ್ತಲ್ಲ. ಯಾಕಂದ್ರೆ ಚೆಂತ ಕಟ್ಟೋದಾಗಲ್ಲ, ಅಲ್ಲಿ ಉಳಿತು ಇಲ್ಲಿ ಉಳಿತು ಅನ್ನಂಗಿಲ್ಲ. ಯಾಕಂದ್ರೆ ಪಳಿ ಇಟ್ಬಿಟ್ರಲ್ಲ ಪೂರಾ ಒತ್ತಡ ಸಣ್ಣಗೆ ಉಣ್ಕೊಂಡು ಬಂದ್ಬಿಡ್ತದೆ. ನೋಡ್ಬಂದು ಹೆಂಗೆ ಉಣಾಕತ್ತ. ಲೈಟ್ ಅಂತೂ ಅದು ಕಡ್ಲಿ ಹೊಲ ಇಟ್ಟೆ ಆಗ್ಯದ. ಇನ್ನು ಜೋಳ ಬಿಡ್ಬೇಕು. ಮೊದಲ ಜೋಳ ಬಿಟ್ಕೊಂಡು ಮತ್ತು ಮೆಕ್ಕೆಜೋಳ ಬಿಟ್ಟು ನಡೀತದೆ. ಮೆಕ್ಕೆಜೋಳ ಏನು ಪರವಾಗಿಲ್ಲ, ಸರಿಯಾಗದ. ಏನಪ್ಪ ಅಂದ್ರೆ ಜೋಳನೇ ಸ್ವಲ್ಪ ನೀರು ಬಂದದ ಕಡೆ, ಅದು ನೀರು ಬಿಡ್ಕೊಂಡು ಈ ಕಡೆ ಬಿಡ್ಬೇಕು. ಇದು ಕಡ್ಲಿ ಮಟ್ಟ ಆಗ್ಯದ. ಏನು ಕಾಣೋದು ಕಡ್ಲಿ ಇಷ್ಟು ಆಗ್ಯದ. ಲೈಟ್ ಹೋದವು. ಲೈಟಿಗೆ ಒಂದು ಪ್ರಾಬ್ಲಮ್ ಹೆಂಗೆ ಮಾಡಿದ್ರೂ. ಹಾಗಾಗಿ ಅದು ಜೋಳ ಬಿಡ್ಬೇಕು. ನಾಳೆಗೆ 4 ಕಿಲೋ ಜೋಳ, 2 ದಿನ ಆಯ್ತು ಜೋಳ.